ಕೃತ್ತಿವಾಸನೆ ಹಿಂದಿನಿ 40 ಕಲ್ಪ ಸಮೀರನಲಿ ಶಿಷ್ಯತ್ವ ವೈಶ್ಯಕಿಳಾಗಮಾರ್ಥಗಳೋದಿ ಜಲಧಿಯೊಳು 10 ಕಲ್ಪದಿ ತಪವಗೈದಾದಿತ್ಯರೊಳಗುತ್ತಮನೆನಿಸಿ ಪುರುಷೋತ್ತಮನ ಪರ್ಯಂಕ ಪದವೈದಿದಿಯೋ ಮಹಾದೇವಾ. ಪುರುಷೋತ್ತಮನ ಪರ್ಯಂಕ ಪದವೈದಿದಿಯೋ ಮಹಾದೇವಾ. ಶ್ರೀ ಗುರುಭ್ಯೋ ನಮಃ. ಮಂಗಳಾಚರಣ ಸಂಧಿಯ 11ನೆಯ ನುಡಿ ಮತ್ತು ಅರ್ಥ. ಕೃತ್ತಿವಾಸನೆ ಹಿಂದಿನಿ 40 ಕಲ್ಪ ಸಮೀರನಲಿ ಶಿಷ್ಯತ್ವ ವಹಿಸ್ಯ ಕಿಳಾಗಮಾರ್ಥಗಳೋದಿ ಜಲಧಿಯೊಳು 10 ಕಲ್ಪದಿ ತಪವಗೈದಾದಿತ್ಯರೊಳಗುತ್ತಮ ನೆನೆಸಿ ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹಾದೇವ. ಇಲ್ಲಿ ದಾಸರು ರುದ್ರದೇವರ ಸಾಧನೆಯ ಬಗ್ಗೆ 2ನೆಯ ನುಡಿಯಲ್ಲಿ ಮತ್ತೆ ತಿಳಿಸುತ್ತಿದ್ದಾರೆ. ಶಬ್ದಾರ್ಥ: ಕೃತ್ತಿವಾಸನೆ ಹುಲಿಯ ಚರ್ಮ ಧರಿಸಿರುವ ರುದ್ರದೇವರು, ಆದಿತ್ಯರು ಅದಿತಿ ಮಕ್ಕಳಾದ ದೇವತೆಗಳು, ಆಗಮ ವೇದಗಳು, ಪರ್ಯಂಕ ಹಾಸಿಗೆ. ಭಾವಾರ್ಥವನ್ನು ನೋಡೋಣ. ಹುಲಿ ಚರ್ಮಾಂಬರಧಾರಿಗಳಾದ ರುದ್ರದೇವರು ಹಿಂದೆ ತಾವು ರುದ್ರ ಪದವಿಗೆ ಬರುವ ಪೂರ್ವದಲ್ಲಿಯೇ ವಾಯುದೇವರಲ್ಲಿ 40 ಕಲ್ಪಗಳವರೆಗೂ ಅಧ್ಯಯನ ನಡೆಸಿ ಸಕಲ ಸಚ್ಚಾಸ್ತ್ರ ವೇದಾದಿಗಳ ಅರ್ಥವನ್ನು ತಿಳಿದು ಆ ನಂತರದಲ್ಲಿ 10 ಬ್ರಹ್ಮಮಾನದ ದಿನದವರೆಗೂ ಲವಣ ಸಮುದ್ರದಲ್ಲಿ ತಪಸ್ಸನ್ನು ಮಾಡಿ ದೇವೋತ್ತಮರು ಎನಿಸಿದ್ದಾರೆ. ಇಲ್ಲಿ ರುದ್ರದೇವರ ಸಾಧನೆಯ ಬಗ್ಗೆ ಗಮನಿಸಬೇಕಾದ ಅಂಶಗಳೆಂದರೆ, ರುದ್ರದೇವರು ಉಗ್ರತಪ ಎಂಬ ಹೆಸರಿನಿಂದ ತಮಗೆ ಅಪರೋಕ್ಷ ಜ್ಞಾನವಾಗುವ ಮುಂಚೆಯೇ ಋಜುಗಣದಲ್ಲಿ ಮೊದಲಿಗರಾದ ಕಲ್ಕಿ ಎಂಬ ಲಾತವ್ಯರಲ್ಲಿ ಅಧ್ಯಯನ ಮಾಡಿದವರು. ಬ್ರಹ್ಮಕಲ್ಪದ ಪ್ರಕಾರ ಒಟ್ಟು 75 ವರ್ಷಗಳ ಕಾಲ ಅಧ್ಯಯನ ಮಾಡಿ ನಂತರದಲ್ಲಿ ಅಷ್ಟೇ ಬ್ರಹ್ಮಮಾನದ ಪ್ರಕಾರ ಮತ್ತೆ 25 ವರ್ಷಗಳ ಕಾಲ ತಾವು ಓದಿರುವ ವಿಷಯವನ್ನು ಚಿಂತನೆ ಅಂದರೆ ಮನನ ಮತ್ತು ನಿಧಿಧ್ಯಾಸನವನ್ನು ಮಾಡಿದ್ದಾರೆ. ಒಟ್ಟಾರೆ 100 ವರ್ಷಗಳ ಸಾಧನೆ. 100 ವರ್ಷಗಳ ಕಾಲ ವಿಶೇಷವಾಗಿ ಭಗವದ್ ಧ್ಯಾನವನ್ನು ಮಾಡಿ ಮುಂದೆ ರುದ್ರ ಪದವಿಗೆ ಬರುತ್ತಾರೆ. ಮತ್ತೆ ಆ ರುದ್ರ ಪದವಿಯಲ್ಲಿ ಬಂದಾಗಲೂ 10 ಬ್ರಹ್ಮದೇವರ ದಿನಕಲ್ಪಗಳಲ್ಲಿ ಲವಣ ಸಮುದ್ರದಲ್ಲಿ ವಿಶೇಷವಾಗಿ ತಪಸ್ಸು ಮಾಡಿದ ಮಹಾನುಭಾವರೇ ರುದ್ರದೇವರು. ಹೀಗೆ ಸಾಧನೆಯನ್ನು ಮಾಡಿ ದ್ವಾದಶಾದಿತ್ಯರಲ್ಲಿ ಅತ್ಯಂತ ಉತ್ತಮರು ಎನಿಸಿ ಮುಂದಿನ ಕಲ್ಪದಲ್ಲಿಯೂ ಆ ಸರ್ವೋತ್ತಮನಾದ ಭಗವಂತನ ಹಾಸಿಗೆಯಾಗಿ ಎಂದರೆ ಶೇಷ ಪದವಿಗೆ ಬರತಕ್ಕಂಥ ಮಹಾರುದ್ರದೇವರು ನಮಗೆ ಉತ್ತಮವಾದ ಜ್ಞಾನವನ್ನು ಕೊಡಲೆಂದು ದಾಸರು ಭಕ್ತಿಯಿಂದ ಪ್ರಾರ್ಥಿಸುತ್ತಾರೆ. ಇಲ್ಲಿ ದ್ವಾದಶ ಸ್ತೋತ್ರದಲ್ಲಿ ಶ್ರೀಮದಾಚಾರ್ಯರು ತ್ವತ್ಪಾದ ಪಂಕಜ ಮಹಾಸನತಾಮವಾಪ ಶರ್ವಾದಿವಂದ್ಯಚರಣೋ ಯದಪಾಂಗಲೇಶಂ ಆಶ್ರಿತ್ಯ ನಾಗಪತಿರನ್ಯಸುರೈರ್ದುರಾಪಾಂ ಶ್ರೀರ್ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ ಎಂಬುದಾಗಿ ದ್ವಾದಶ ಸ್ತೋತ್ರದಲ್ಲಿ ಶ್ರೀಮದಾಚಾರ್ಯರು ಹೇಳಿದ ಮಾತನ್ನೇ ಇಲ್ಲಿ ಈ ನುಡಿಯಲ್ಲಿ ದಾಸರು ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹಾದೇವ ಎಂಬುದಾಗಿ ಸ್ಪಷ್ಟಪಡಿಸುತ್ತಾರೆ. ಹೀಗೆ ದಾಸರ ಈ ನುಡಿಯಲ್ಲಿ ಮಹಾರುದ್ರ ದೇವರ ಅದ್ಭುತ ಸಾಧನೆಯನ್ನು ವಿವರವಾಗಿ ತಿಳಿಸಿರುವ ಸುಂದರ ಪದ್ಯ ಇದು ಎಂದು ಹೇಳುತ್ತಾ ಶ್ರೀ ಕೃಷ್ಣಾರ್ಪಣಮಸ್ತು.